ಎಷ್ಟು ಕೆಲಸ ಆಯ್ತು, ಏನಾಯ್ತು, ಪಾಪ ಅವನಿಗೆ ಎಷ್ಟು ಶ್ರಮ ವಹಿಸ್ತಾ ಗೊತ್ತುಂಟು ನನಗೆ. ಧರ್ಮ ಮಾಡ್ತಾ ಈಗ ನೋಡು, ಈಗ ಮುಂದಿನ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಬಂದವರನ್ನ ಕರೆದು ಯೋಗ್ಯವಾದಂತಹ ಆಸನ ಸ್ವಾಗತಿಸಿಕೊಂಡು ಆಮೇಲೆ ನಮ್ಮ ಗುರುಕುಲದ ವಿದ್ಯಾರ್ಥಿಗಳನ್ನ ಬರ ಹೇಳಿ ನಲಂದದಿಂದ ಬಂದವರನ್ನ ಕರೆಸಿ ಇದೆಲ್ಲ ನಮ್ಗೆ ಹೇಳ್ಕೊಡೋರೆ ಆಯ್ತು ಮಾಡ. ಇನ್ನು ನಾವು ಕಲಿಯುವುದೇ ಅದು ನಮ್ಗೆ ಗೊತ್ತಿಲ್ಲ ಎಂತ ಮಾಡ್ಬೇಕಂತ ಹೇಳಿ ಎಲ್ಲ ಗೊತ್ತುಂಟು ನನಗೆ. ಸರಿಯಾಗಿ ಮಾಡ್ತಾನೆ. ಕತೆ ಏನು ಗೊತ್ತಿಲ್ಲ ಮಾಡಿದೆ ಎಂತ ಮಾಡೋದು ಮೊದಲಾಗಿ ಬಂದವರನ್ನು ಸ್ವಾಗತಿಸುವುದು ಅಲ್ವಾ? ಅದೆಲ್ಲ ಮಾಡ್ತಾ ಮಾಡ್ತಾ ಸರಿ ಹೋದ ಸರಿ ಹೋದ ಬೆಳಗ್ಗೆ ಡ್ಯಾಡಿ ಮರೆಯ ಇವತ್ತೇ ಶುರು ಮಾಡಿ ಅಕ್ಕ ಆಡೋ ಮಾರ. ಎಲ್ರಿಗೂ ನಮಸ್ಕಾರ. ಸೇರಿದಂತ ಭಕ್ತಾದಿ ಮಹಿಳೆಗಳೇ, ಓ ದೇವಸ್ಥಾನ ಕರ್ಕೊಂಬಲ್ಲ ಸೇರಿದಂತ ವಿದ್ಯಾರ್ಥಿಗಳು, ಬಂದಂತ ವಿದ್ಯಾರ್ಥಿಗಳು ಆದಷ್ಟು ಬೇಗ ಸಭೆಗೆ ಬರಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ಬೇಗ ಬೇಗ ಬಂದ್ರಲ್ಲ. ಹಾಗೆ ನಮ್ಮ ಕರುಣಾಶ್ರಮ ವಿದ್ಯಾರ್ಥಿಗಳು, ಹಾಗೆ ನರಗುಂದದ ವಿದ್ಯಾರ್ಥಿಗಳು, ನಲಂದ ವಿದ್ಯಾರ್ಥಿಗಳು ಎಲ್ಲ ಸೇರಿದ್ದೀರಿ. ನಮ್ಮ ಈ ಗುರುಮಠದಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ ಅಂತೇಳಿ ನಾವು ನಿರೀಕ್ಷೆ ಮಾಡಲಿಲ್ಲ. ಬಹುಶಃ ಕಾರ್ಯಕ್ರಮ ಮಾಡುವಲ್ಲಿ ನಮ್ಮ ಗುರುಗಳು ಹಾಗೂ ಇಲ್ಲಿಯ ಮಹಾರಾಜರು ಬಹುಶಃ ಒಂದು ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಮುಂದೆ ಹೋಗ್ಬೇಕು, ಮುಂದೆ ಹೋಗಿ ಬರಲೇಬೇಕು. ಭವಿಷ್ಯ ಮತ್ತೆ ಮುಂದಾಗೋದಕ್ಕೆ ಭವಿಷ್ಯ ಹೇಳುದು. ಈಗ ಹೇಳ್ಬೇಕಾದ್ರೆ ಬರೆದ್ರೆ ಮುಂದೆ ಹೋಗುದಿಲ್ಲ. ನಮಸ್ತೆ ಅದು ಸತ್ಯ ಎಲ್ಲ ಉಂಟು ಸುಮ್ಮನೆ. ಹಾಗೆ ಎಲ್ಲ ಸೇರಿದ್ದೀರಿ. ಇಂಥ ಒಂದು ಕಾರ್ಯಕ್ರಮ ಮಾಡುವಲ್ಲಿ ಪ್ರಭುಗಳಾದಿಯಾಗಿ ಪ್ರಭುಗಳು ನಮ್ಮ ನಾಡಿನ ಪ್ರಭುಗಳು ಅದೇ ಹೇಳಿದ್ದ ಮತ್ತೆ ಧನ್ವಂತ ಪ್ರಭುಗಳು ಅಂತ ಹೇಳಿದ್ದಾರೆ. ಪ್ರಭುಗಳು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅಂತ ಪ್ರಭುಗಳನ್ನ ನಮ್ಮ ಗುರುಗಳಂತ ಗುರುಗಳು ಮತ್ತೆ ಯಾವ್ದು ಹೆಸರು ಬಂದ ಯಾರಿಗೂ ಗೊತ್ತಿಲ್ಲ. ಹೆಸರಂತ ಗುರುಗಳಂತ ದೇವದಾಸ ಗುರುಗಳು, ದೇವದತ್ತ ಗುರುಗಳು ಮಹಾರಾಜರನ್ನ ತಗೊಂಡು ಬರ್ಬೇಕಾಗಿರೋ ತೋರಿಸ್ತೇವೆ. ಮಹಾರಾಜರನ್ನ ಮಹಾರಾಜರು ಬಂದು ಶಾಂತವಾಗಬೇಕು, ಯಾರು ಗಲಾಟೆ ಮಾಡ್ಲಿಕ್ಕಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಶಾಂತವಾಗಬೇಕು. ಇಲ್ಲಿ ಗಲಾಟೆ ದುಡ್ಡು ಕೊಡ್ಲಿ ಗಲಾಟೆ ಆಗ್ತದೆ, ಆಗಬಾರ್ದಂತ ಹೇಳಿ ಅದಕ್ಕೆ ಶಾಂತರಾಗಬೇಕು. ಇಲ್ಲಿ ಜನತೆ ಏನು ಆಗಲಿಲ್ಲ. ನಾನು ಕರೆದು ಗುರುಗಳನ್ನ. ನೀವ್ ಯಾರು ಮರೆಯ? ನಾವು ನಳಂದ ವಿಶ್ವವಿದ್ಯಾನಿಲಯದಿಂದ ಬಂದವರು. ಬಹಳ ಸಂತೋಷ. ಬನ್ನಿ 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 ಬನ್ನಿ. ಯಾರು ಗುರುಗಳು ಎಂತ ಮಾಡ್ತಾರೆ? ಬಲ್ಕೊಂಡು ಹೇಳ್ತದೆ ಗುರುಗಳು. ಗುರುಗಳ ಗುರುಗಳು ಆದಷ್ಟು ಮಹಾರಾಜರನ್ನ ಕರ್ತರಬೇಕು.
ಅಲ್ಲಿಟ್ರೆ ಇಲ್ಲಿ ಬಂದು ಹೋಗುದು ಎಲ್ಲಿಗೆ? ಅದೆಲ್ಲ ನಾನೇ ಹೇಳಿದ್ದು, ನೀ ಇಡ್ಲಿಕ್ಕೆ ಹೋಗುದಿಲ್ವಾ ಹಾಗಾದ್ರೆ? ಯಾರು ಬಿಡ್ತೀಯ ಯಾರಿದ್ರು ಸತ್ಯ ಅಲ್ಲ? ಅಣ್ಣ ಅವ್ರು ಕುಳ್ಕೊಳ್ಳಿಕ್ಕೆ ಹೇಳಿದ್ದಲ್ಲ ಗುರುಗಳಿಗೆ ಅದು ಇಲ್ಲ ಅಲ್ಲಿಟ್ಟು ಗುರುವಾರ ಅಂತ ಮಾಡುದಾ? ಓ ಹುಡುಗ ಹೌದು ಮರೆ ಹೇಗೆ ಅಲ್ಲಿಟ್ಟಾಗ ಕೆಲಸ ಮಾಡ್ತಾರೆ. ಹಿಂದೋಡ ಓ ಮನೆಯಲ್ಲಿ ಹಿಡಿದಿದ್ದು ನನಗೆ ಸರಿ ಆಗ್ತದೆ ನೋಡು ಅಂತ ನಿನಗೆ ಸರಿ ಆಗುದಲ್ಲ ಇಲ್ಲೇ ಮಹಾರಾಜ ಇಲ್ಲೇ ಕೂತ್ಕೊಳ್ಳಿ ಅವ್ರ ಪಕ್ಕದ ಗುರುಗಳು ಕೂತ್ಕೊಳ್ಳಿ ಗುರುಗಳೇ ನೀವು ಇಲ್ಲೇ ಕೂತ್ಕೊಳ್ಬೇಕು ಯಾವ ಕಾರಣಕ್ಕೂ ಹೇಳಲಿಕ್ಕಿಲ್ಲ ಯಾರು ಬಂದ್ರಪ್ಪ ಇದು ಹೇಳ್ಕೊಂಡು ಹೀಗೆ ಮಾಡ್ರಿ ಮತ್ತಲ್ಲೇ ಕೂತ್ಕೊಳ್ಳಿ ನೀಗಿದಿಲ್ಲ ಇವರಿದ್ದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಇವರಿದ್ದ ಒಡ್ಡಿಲ್ಲ ಏನಾದ್ರು ಕೊಟ್ಟು ಹೋಗ್ತಾರೆ ಅವರು ಇವ್ರು ಬೇಡ ಬರೀ ಮಾತಾಡಿ ಹೋಗ್ತಾ ಇದ್ದಿಲ್ಲ ಕಾರ್ಯಕ್ರಮ ಇದು ವಿಷಯ ಹೇಳಿದೆ. ಈಗ ಬಂದಂತ ಮಹಾರಾಜರಿಗೆ ಕಣ್ಣಿಮಣಿಯವರು ಹೂಗುಚ್ಚವನ್ನು ಕೊಟ್ಟು ಕಣ್ಣಿಮಣಿ ಏನ್ ಹೇಳ್ತಾ ಇದ್ದೀಯ? ನೀವು ಯಾಕೆ ಬಂದ್ರಿ ಗುರುಗಳೇ? ನೀ ಏನ್ ಹೇಳ್ತಾ ಇದ್ದೀಯ? ಕಣ್ಣಿಮಾಣಿ ಅದು ಹಾಗಲ್ಲ, ಕಣ್ಣುಮಣಿ. ಓ ಕಣ್ಣಿಮಾಣಿ ಅಂದ್ರೆ ನೀವು ಬರ್ತದಲ್ಲ. ಕಾರ್ತಿಕ್ ಕಣ್ಣಿಮಣಿ ಅವರು ಹೂಗುಚ್ಚವನ್ನು ಕೊಟ್ಟು ಸ್ವಾಗತಿಸಬೇಕು. ಬೇಗ ಸಮಯ ಇಲ್ಲ. ಮಳೆ ಬತ್ತ ಮಹಾರಾಜಿ ಸ್ವಾಗತ ಸುಸ್ವಾಗತ. ಹಾಗೆ ಗುರುಗಳಿಗೆ ಕಣ್ಮಣಿಯವರು ಹೂಗುಚ್ಚವನ್ನು ಕೊಟ್ಟು ಸ್ವಾಗತಿಸಬೇಕು. ಹಾಕಿಟ್ಟು ಏನಾಗ್ತದೆ? ಭಾವಭಕ್ತಿ ಅದ. ಅದೇ ಭಾವಭಕ್ತಿ ಹೋದ್ರೆ ನೀವೆಲ್ಲ ಆ ಭಾವಭಕ್ತಿ ಅಲ್ಲ ಅದು. ನೀ ಕೂಡ ಹೇಗಾಯ್ತು ನೋಡು. ಓ ಚುರುಕಿದ್ದೆ ಮಗ ಈ ವಿಷಯದಲ್ಲಿ. ಬೇರೆ ವಿಷಯದ ಹೆಸರು ಕಂಡ್ರು ಈ ವಿಷಯದ ಚುರುಕಿ ಈ ಭಕ್ತಿಯಿಂದ ಕೈ ಮುಗಿದ ಮಾಡಬೇಕು. ಚಪ್ಪಾಳೆ. ಹಾಗೆ ಮಹಾರಾಜರು ಹಾಗೂ ಗುರುಗಳು ಒಬ್ಬರು ಸೇರಿದ್ದಾರೆ. ಇಂಥ ಒಂದು ಕಾರ್ಯಕ್ಕೆ ಅವ್ರು ಬರ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ. ಬಹುಶಃ ಇಂಥ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಗಾಡಿ ಮಾರೆ ನೀವೊಂದು ಎಲ್ಲ ಬಿದ್ದರು ಮಾತಾಡ್ತಾವ ಎಂತ ಅಂತಿಲ್ಲ. ಈಗ ಪ್ರಾರ್ಥನೆ ಕಾಂತವರಿಂದ ಹಾರಿಸಲ್ಲ ಮಗನ ಈಗ ಹೇಳ. ಹಿಂಗೆಂತಾದ್ರು ಮಾಡ್ತಿದ್ರೆ ಗೊತ್ತುಂಟು ನಂಗೆ. ಗಣೇಶ್ ಹತ್ರ ಮಾಡ್ತೇವೆ ಮಾತ್ರನೇ ಒದಿಪೆ 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 ಒದಿತೆ ಒಂದಿಪೆ ಒಂದು ದೀಪೆ ಅಲ್ಲ ಒಂದಿಪೆ ನಿನಗೆ ಗೋನಾಥ ಮೊದಲು ಒದಿಪೆ ನಿನಗೆ ಗೋನಾಥ ಹಾದಿಯಲ್ಲಿ ನಿನ್ನಪ್ಪಾದ ಪೂಜಾ ಗಾಂಧಿ ಧರ್ಮರಾಯ ಸಾದಾ ಸೀದಾ ದೋಷದಿಂದ ಗೋರ್ನಾಥ ಈರುಳ್ಳಿ ಬರೀ ಮೊದಲು ಒಂದಿಪೆ ನಿನಗೆ ಗಣನಾಥ ಮೊದಲು ಒಂದಿಪೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಾ ಗಾಂಧಿ ಧರ್ಮರಾಯ ಸದಸ್ಯದ ದೋಷದಿಂದ ಗಣನಾಥ ಮೊದಲು ಒಂದಿಪೆ ನಿನಗೆ
ರಾಜ ಸೀದ ದೋಸೆ ತಿಂದ, ಗುರುನಾಥ ಅಲ್ಲ, ನಿರ್ಲಿಪ್ತ ನಿರಂಜನ್ ತಿಂದ. ನಿರಂಜನ್ ಈಗ ಪ್ರಶ್ನೋತ್ತರ ಕಾರ್ಯಕ್ರಮ. ಮಹಾರಾಜ ಪ್ರಶ್ನೆಯನ್ನು ಕೇಳಬೇಕು, ಉತ್ತರವನ್ನ ಯಾವ ವಿದ್ಯಾರ್ಥಿಗಳು ಕೊಡಬಹುದು? ನಲಂದಿಂದ ಬಂದವರು ಅಲ್ಲ, ನಮ್ಮ ಆಶ್ರಮದವರು ಯಾರು ಕೊಡಬಹುದು? ಅವಕಾಶ ಉಂಟು. ಮಹಾರಾಜ ದಯವಿಟ್ಟು ಪ್ರಶ್ನೆ ಕೇಳಿ. ಆಗಲಿ ಮಕ್ಕಳೇ, ಪ್ರಶ್ನೆಯನ್ನ ಕೇಳುವುದು ದೊಡ್ಡದಲ್ಲ, ನೀವು ಅದಕ್ಕೆ ಉತ್ತರವನ್ನು ಕೊಡಬಹುದು. ಆದ್ರೆ ಪ್ರಶ್ನೆಯನ್ನ ಕೇಳಿದ್ರು ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನುವುದಾಗಬಾರದು. ಆ ಪ್ರಶ್ನೋತ್ತರ ಎನ್ನುವುದು ನಮ್ಮ ಜ್ಞಾನ ಎನ್ನುವುದು ವೃದ್ಧಿಯಾಗುವುದಕ್ಕೆ ಕಾರಣವಾಗಬೇಕು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದು 2-3 ಪ್ರಶ್ನೆಗಳನ್ನೇ ನಾನು ಕೇಳುವುದಕ್ಕೆ ಮುಂದಾಗ್ತೇನೆ. ನಾವು ಒಂದು ಸ್ಥಳದಲ್ಲಿ ಹುಟ್ಟುವುದು ಮಾತ್ರ ಅಲ್ಲ, ಆ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಸಂಸ್ಕೃತಿ, ಸಂಸ್ಕಾರ, ಕಲೆ ಇದರ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕು. ಮುಂದಿನ ತಲೆಮಾರಿಗೆ ಅದನ್ನು ನಾವು ವರ್ಗಾಯಿಸಬೇಕು. ಅದಕ್ಕೆ ಸಂಬಂಧಪಟ್ಟು ನನ್ನ ಮೊದಲನೆಯ ಪ್ರಶ್ನೆ, ಯಕ್ಷಗಾನ ಎಂದರೆ ಯಕ್ಷಗಾನ ಎಂದರೆ ಯಕ್ಷಗಾನ ಎಂದರೆ ಯಕ್ಷ ಗಾನ, ಯಕ್ಷಗಾನ ಮತ್ತೆ ಯಕ್ಷ ಗಾನ, ಯಕ್ಷಗಾನ ಅಪ್ಪ ಅಮ್ಮ ಅಪ್ಪ ಅಮ್ಮ. ಯಕ್ಷಗಾನ ಅಂದ್ರೆ ದೊಡ್ಡ ಆಟವೂ ಅಲ್ಲ, ಸಣ್ಣ ಆಟವೂ ಅಲ್ಲ, ಕುಡಿ ಆಟವೂ ಅಲ್ಲ, ಅದು ದಶಾವತಾರ ಎಂದು ಹೇಳ್ತಾರೆ. ಆದ್ರಿಂದ ಯಕ್ಷಗಾನ ಅಂದ್ರೆ ಇದೆ. ಈಗ ಸಮುದ್ರ ಉತ್ತರ ಕೊಡಬೇಕು. ಸಮುದ್ರ ಯಕ್ಷಗಾನವೆಂದರೆ ನೀ ಕುಡ ತೋರಿಸೋ ಬೇಡೋ, ನೀನ್ ಬಾಯಲ್ಲಿ ಹೇಳು ಸಾಕು ಮರ. ಯಾವ ಕುಡಿಬೇಡ, ಬಾಯಲ್ಲಿ ಹೇಳು. ಹೋಗಿದೆ ಅದು. ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರ ಕಲೆ ಎನ್ನುವ ಹಾಗೆ ಕರೆಯಲ್ಪಟ್ಟಿದೆ. ಮುಖ್ಯವಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡು ವಿಭಾಗದಲ್ಲಿ ದೈವ ಸ್ವರೂಪವಾಗಿ ಇದನ್ನು ನೋಡುತ್ತಾರೆ. ಇದರಲ್ಲಿ ಹಲವಾರು ಪ್ರಕಾರಗಳುಂಟು. ತೆಂಕು, ಬಡಗು, ಬಡಬಡಗು ಎನ್ನುವಂತಹ ಮುಖ್ಯವಾಗಿ 3 ಪ್ರಕಾರಗಳನ್ನು ನಾವು ಕಾಣುತ್ತೇವೆ. ಮಾತುಗಾರಿಕೆ, ಗಾನ, ನಾಟ್ಯ, ವೇಷಗಾರಿಕೆ, ಬಣ್ಣಗಾರಿಕೆ ಎಲ್ಲವೂ ಇದರಲ್ಲಿ ಇರುವುದರಿಂದ ಸರ್ವಾಂಗೀಣ ಸುಂದರ ಕಲೆ ಎನ್ನುವ ಹಾಗೆ ಯಕ್ಷಗಾನ ಕರೆಯಲ್ಪಟ್ಟಿದೆ. ಇದು ಯಕ್ಷಗಾನ. ಇದು ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆ, ಸರಿ, ಉಳಿದ ಎಲ್ಲ ಜೀವಿಗಳಿಗಿಂತ ಮನುಷ್ಯನನ್ನ ಶ್ರೇಷ್ಠ ಅಂತ ನಾವು ಗುರುತಿಸುತ್ತೇವೆ. ಆ ಮನುಷ್ಯ ಹೀಗೆ ಬದುಕಬೇಕು ಎನ್ನುವುದನ್ನು ತೋರಿಸುವುದಕ್ಕಾಗಿ ಭಗವಂತ ನಮಗೆ ವೇದಗಳನ್ನು ಕೊಟ್ಟಿದ್ದಾನೆ. ಪ್ರಧಾನವಾಗಿ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದ. ಹಾಗೆಂದು ಆ 4 ವೇದದ ಸಾರವನ್ನು ಸೇರಿಸಿ ಇನ್ನೊಂದು ವೇದವನ್ನು ಪಂಚಮ ವೇದ ಎನ್ನುವುದಾಗಿ ಗುರುತಿಸಲ್ಪಟ್ಟಿದ್ದಾರೆ. ಹಾಗಿದ್ರೆ ಆ ಪಂಚಮ ವೇದ ಅಂದ್ರೆ ಯಾವ? ಪಂಚಮ ವೇದ ಅಂದರೆ ಏನು? ಪಂಚಮ ವೇದ ಅಂದರೆ ಏನು? ಪಂಚಮ ವೇದ ಅಂದ್ರೆ 4 ವೇದಗಳು 4 ಆದ ಮೇಲೆ ಬರುವುದು ಪಂಚಮ ವೇದ. ಅದೇ ಪಂಚಮ ವೇದ. ಸರಿ, ಉತ್ತರ ಅಲ್ಲ. ಬನ್ನಿ, ಸಮುದ್ರ ಕೊಡಬೇಕು. ಆಗಿದೆ ನಿನಗೆ. ಪಂಚಮವೇದಲ್ಲಿ ಇಲ್ಲ ಮರೆ, ಅದು ಬೇರೆ. ಅಲ್ಲಿಂದ ತೆಗೆದುಬೇಡ, ಬಾಯಿಂದ. ಭಾರತೀಯ ಸನಾತನ ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತಹ ಅನೇಕ ಗ್ರಂಥಗಳನ್ನ ನಾವು ಕಂಡಿದ್ದೇವೆ. ಮುಖ್ಯವಾಗಿ ಭಗವದ್ಗೀತೆ, ರಾಮಾಯಣ ಎನ್ನುವಂತಹ ಅನೇಕ ಗ್ರಂಥಗಳು ಉಂಟು. ಮುಖ್ಯವಾಗಿ ಪಂಚಮ ವೇದ ಎನ್ನುವ ಹಾಗೆ ಕರೆಸಿಕೊಂಡಂತಹ ಮಹಾಕಾವ್ಯ ಮಹಾಭಾರತ. ಸರಿಯಾದ ಉತ್ತರ. ಸರಿ, ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ನಾವು ಹುಟ್ಟಿದ ಮೇಲೆ ಅದೆಷ್ಟೋ ರೀತಿಯ ಋಣವನ್ನು ನಾವು ಹೊಂದಿರ್ತೇವೆ. ಅದರಲ್ಲಿ ತೀರಿಸಲಾರದ ಋಣ ಎನ್ನುವುದಾಗಿ ಕರೆಯಲ್ಪಡುವುದು
ಅದು ಮಾತೃ. ಹಾಗಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವುದಾಗಿ ನಾವು ಗೌರವಿಸುತ್ತೇವೆ. ಹಾಗಿದ್ರೆ ಹಾಲು ಕೊಟ್ಟಂತಹ ತಾಯಿ, ಆಮೇಲೆ ನಾವು ಬದುಕುವುದಕ್ಕೆ ಕಾರಣವಾಗುವಂತಹ ಎರಡನೆಯ ತಾಯಿ, ಈ ಕುರಿತಾಗಿ ಕೇಳುವುದಿದ್ರೆ ಎರಡನೆಯ ತಾಯಿ ಯಾರು ಹೇಳುವುದು? ಎಂತೆಂಥವರು ಹೇಳ್ತಾ ಇದ್ದಾರೆ, ನೀ ಹೇಳುದು ದೊಡ್ಡದು. ಅಪ್ಪ ಇನ್ನು ಎರಡನೇ ಹೆಂಡತಿಯೇ ಎರಡನೇ ತಾಯಿ. ನೀನು ಹೇಳೋದಿದ್ರೆ ಸರಿ ಹೋಗ್ತದೆ. ಯಾಕೆ ಹೇಳೋ, ನಿಮ್ಮಪ್ಪ ಬದನೆ ಮಾಡೋದಲ್ಲ. ಎರಡನೇ ತಾಯಿ ಯಾರಂತ ಕೇಳಿದ್ರೆ ಅಜ್ಜಿ. ಯಾಕೆ ಕೇಳಿದ್ರೆ ಒಂದು ಅಪ್ಪನ ಅಮ್ಮ ನಮ್ಗೆ ಅಜ್ಜಿ ಆಗ್ತಾರೆ, ಹೌದು, ಅಮ್ಮನ ಅಮ್ಮನು ಅಜ್ಜಿ ಅಜ್ಜಿ ಆಗ್ತಾರೆ. ಹೌದು. ಆದ್ರಿಂದ ಅಜ್ಜಿ ಅಂದ್ರೆ ನಮ್ಗೆ ತಾಯಿ ಸಮಾನ. ಅಜ್ಜಿ ಸಾಕಿದ ಮಗ ಬಜ್ಜಕ್ಕೂ ಮಾಡ. ಅಜ್ಜಿ ಅಲ್ಲಿದ್ಲ, ನಿಮಗೆ ಹೋಗಿದ್ಲ ಅಜ್ಜಿ? ಹೇಳು. ಎರಡನೇ ತಾಯಿಯನ್ನು ಹಾಗೆ ಪ್ರಪಂಚದಲ್ಲೇ ಕರೆಸಿಕೊಂಡವಳು, ಹೆತ್ತವಳನ್ನೇ ಆರಂಭಿಸುವವಳು. ಸರಿಯಾದ ಉತ್ತರ. ಹಾಗಿದ್ರೆ ಹೆತ್ತವಳಲ್ಲದೆ ಹಾರುಣಿಸುವವಳು ಯಾರು ಎನ್ನುವಂತಹ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಈ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಮಕ್ಕಳನ್ನ ಹೆರಬಹುದು. ಆದರೆ ಪ್ರತಿಯೊಂದು ತಾಯಿಯು ತನ್ನ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲನ್ನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗೆಂದು ತನ್ನ ಮಗುವಿನ ಹೊಟ್ಟೆ ತುಂಬಿದ ಮೇಲೂ ಮತ್ತೊಂದು ಜೀವಿಯ ಹೊಟ್ಟೆ ತುಂಬಿಸುವುದಕ್ಕೆ ಬೇಕಾಗುವಷ್ಟು ಹಾಲನ್ನು ಕೊಡುವಂತಹ ಜೀವಿ ಇದ್ರೆ ಅದು ಗೋವು ಮಾತ್ರ. ಹಾಗಾಗಿಯೇ ಗಾವೋ ವಿಶ್ವಸ್ಯ ಮಾತ್ರ ಹಾಲೆನ್ನುವುದಾಗಿ ಕರೀತೇವೆ. ಒಳ್ಳೆ ಉತ್ತರ. ಸರಿಯಾಗಿ ಮುಂದುವರಿ. ಈಗ ನಾಟ್ಯ ಸ್ಪರ್ಧೆ ಸಹಸ್ರ ಹಾಗೂ ಶಿರವರಿಂದ. ಆದಿಯಲ್ಲಿ ವನವಾರಣಾಸ್ಯಗೆ ಸಾಗರದಿ ಬಲಬಿಂದು ಪಂಚಮ ವೇದ ಕಲೆಯಲ್ಲಿ ನಾಟ್ಯ ಮಾಡಲು ಭಾವಶುದ್ಧಿಯಲಿ ಪಾದಮಣಿ ನೂಪುರದಿ ಸುಮಧುರ ನಾರಲಯ ಪಸರಿ ಮೊದಲು ಬಯಲು ಮೋದನ್ಯೋದ್ಯ ನುತಿಸಿದರು ಚಂದಿರ ಮೂಡಿ ವಿಧಿ ಸತಿಯ मनस स्मरामि नाट्य कलाधर शंकर शशिधरने शिरस नमामि नाट्य कलामणि शशिधरने कलाधर शंकर शशिधरने कलामयि विधिधर शशिधरने वशनमतमाहि मगिरि सदन पाण्डवनाट्यप्रिया वशनमतमाहि मगिरि सदन पाण्डवनाट्यप्रिया पाण्डवनाट्यप्रिया सुमन समन्वित गुणिधर जगै सर्वानन्दमया मन संबरामि नाट्य कलाधर शंकर शशिधरने शिरसन्मामि नाट्य कलामयि विधिधर शशिधरने कलाधर शंकर शशिधरने कलामयि विधिधर शशिधरने वीणावाणी कमलजराणि नलियಲು ಹರುಷಮಯ वीणावाणी वीणावाणी कमलजराणि वीणावाणी कमलजराणि कमलजराणि नलियಲು ಹರುಷಮಯ
ಶಶಿಧರನೆ ಕಲಾಮಯಿ ಪ್ರತಿಪತಿ ಶಶಿವದನೆ ತೋಂ ದಿನ ಗೃಹತ ದಿನತ ದಿನತ ತೋಂ ತೋಂ ದಿನ ಗೃಹತೈ ದಿನ ತೋಂ ತೋಂ ದಿನ ಗೃಹತ ದಿನತ ದಿನತ ತೋಂ ತೋಂ ದಿನ ಗೃಹತೈ ದಿನ ತೋಂ ತೋಂ ದಿನ ಗೃಹತ ದಿನ ತೋಂ ತೋಂ ದಿನ ಗೃಹತೈ ನನ್ನ ಸಹರಾಣಿ ಜ್ಞಾನ ಕೌಶಲ ಸಾಹಿತ್ಯ ನಾಟ್ಯ ವೈಖರಿ ಮಾನವನಿಗೂ ಮೆಚ್ಚಿ ಸ್ಪರ್ಧಿಗಳಿಗೆ ಹರಸುತ್ತಲೇ ಸಾಧುವಾಗದಿ ನೀಡಿದ ಉಡುಗೊರೆಯ ವಿದ್ಯಾರ್ಥಿಗಳು ವಿಶ್ರಾಂತಿಯನ್ನ ಪಡೆಯುತ್ತಾರೆ. ಎಲ್ಲರೂ ತಾವು ಕೊಡ್ಬೇಕು. ಬಹಳ ಸಂತೋಷವಾಗಿ ಮನೆ ಸಿಗಲಿಲ್ಲ. ಸಂತೋಷವಾಯಿತು ಗುರುವರ್ಯ. ಅತಿಥಿಗಳಾಗಿ ಬರಬೇಕಿರುವಂತಹ ನಿಮ್ಮ ಕರೆಯನ್ನು ಕೇಳಿ ಇಲ್ಲಿವರೆಗಾಗಿ ಬಂದವ. ನಿಜವಾಗಿ ಒಮ್ಮೆ ನನ್ನ ಈ ವಯಸ್ಸನ್ನ ಮರೆತು ನನ್ನ ಗುರುಕುಲದ ಆ ಕಾಲವನ್ನು ನಿರ್ಮಿಸಿದ್ದು ಬಾಲ್ಯದ ದಿನಗಳು. ಗೆದ್ದವರು ಯಾರು ಸೋತವರು ಯಾರು ಎನ್ನುವುದು ನಿಜವಾಗಿ ಪ್ರಧಾನ ಅಲ್ಲವೇ ಅಲ್ಲ. ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವುದನ್ನು ಮಾತು ಉಂಟಲ್ಲ. ಹಾಗೆ ನಡೆದಂತಹ ನಾಟ್ಯ ಸ್ಪರ್ಧೆಯಲ್ಲಿ ಗೆದ್ದವರು ಯಾರು ನಾನು ಹೇಳುವುದಕ್ಕಿಂತ ನೀವು ಹೇಳುವುದೇ ಸರಿ. ಹಾಗಾಗಿ ನೀವೇ ಘೋಷಿಸಿದ್ರೆ ಒಳಿತು. ಗೆದ್ದವರು ಅಂತವರು ಇಂಥವರು ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ವಿದ್ಯೆಯನ್ನ ಹೇಳಿಕೊಟ್ಟವನೇ ನಾನು. ಆದರೆ ಈಗ ಸ್ಪರ್ಧೆ ಎಂದು ಭಾವಿಸಿದಾಗ ನಿಮ್ಮ ಮಗಳಾಗಿರುವಂತಹ ನನಗಾದ ಸಮಸ್ಯೆಯೂ ಅದೇ. ಆಗ್ಲಿ ಅಂತ. ಈಗ ಗೆದ್ದವರು ಯಾರು ಸೋತವರು ಯಾರು ಎನ್ನುವುದು ಪ್ರಧಾನ ಅಲ್ಲ. ಅವ ಬಿದ್ದ ಕಾರಣಕ್ಕಾಗಿ ಇವಳು ಗೆದ್ದವಳು ಅಂತ ಹೇಳಬಹುದು. ಎಲ್ಲರಿಗೂ ಬಹುಮಾನದ ವಿತರಣೆ ಆಗುವ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ. ಅಷ್ಟೇ ಅಲ್ಲ, ನಾನು ಬಂದ ಕಾರಣಕ್ಕಾಗಿ ಭ್ರಷ್ಟಾನ್ನ ಭೋಜನದ ವ್ಯವಸ್ಥೆಯು ನಮ್ಮಿಂದ ಹಾಗಿದ್ರೆ ಆ ಕಡೆ ಪುನಃ ಅಯ್ಯೋ ಆ ಕಬ್ಬು ಇರ್ಲಿ ಬಾ.